ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕಿರಣ್ ಕನ್ನಡ ವ್ಲಾಗ್ಸ್. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಹೋಗುವಾಗ ಆನ್ ದ ವೇನೇ ಸಿಕ್ಕತ್ತೆ ಮೇನ್ ರೋಡಲ್ಲಿ ಕ್ಲೇ ಆರ್ಟ್ಸ್ ಅಂತ. ತುಂಬ ದಿನದಿಂದ ಅನ್ಕೊತಿದ್ದೆ ಇಲ್ಲಿ ಬಂದು ವಿಡಿಯೋ ಮಾಡಬೇಕು ಆ್ಯಂಡ್ ಹಾಗೆ ಅಲ್ಲಿರೋ ಕಲೆಕ್ಷನ್ಸ್ನ ಕೂಡ ನೋಡಬೇಕು, ಏನಾದರೂ ತಗೊಳ್ಳೋಣ ಅಂತ. ಬಟ್ ಟೈಮ್ ಬರಬೇಕಲ್ವ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ. ಸೊ ಆ ಟೈಮ್ ಈಗ ಬಂದಿದೆ ಅಂತ ಅಂದ್ಕೊಳ್ಳೋಣ. ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಲ್ಲಿ ಇತ್ತು. ಸ್ಟಾರ್ಟಿಂಗ್ ಪ್ರೈಸ್ ಕೂಡ ಅಷ್ಟೇ, ಒಂದು 9 ರೂಪೀಸಿಂದ ಏನೋ ಸ್ಟಾರ್ಟ್ ಆಗುತ್ತೆ. ಕ್ಯೂಟ್ ಮಗ್ಸ್ ಇರ್ಬೋದು ಎಲ್ಲ. ಮತ್ತು ಈ ಥರ ಇದು ಕೃಷ್ಣ ನೋಡಿ, ಇದು ಯಾರಾದರೂ ಮಣ್ಣಿಂದ ಮಾಡಿದಾರಂತ ನಂಬಕ್ಕೆ ಆಗಲ್ಲ. ಆ ಥರ ಅವರು ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ಪೇಂಟ್ ಮಾಡಿ ಇಟ್ಟಿದ್ರು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಸೊ ಬೇರೆ ಬೇರೆ ಮನೆಗೆ ಏನೇನು ನಾವು ಡೆಕೋರೇಟ್ ಮಾಡಬೇಕಂತ ಅಂದ್ಕೊಂಡಿರ್ತೀವಲ್ವ, ಆ ಥರ ಐಟಮ್ಸ್ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಇವಾಗ ಫುಲ್ ಟ್ರೆಂಡಿಂಗ್ ಅಲ್ವಾ ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡೋದು. ಆ್ಯಂಡ್ ಹಳೆ ಕಾಲದ್ದೇ ಈಗ ಹೊಸದಾಗಿ ಟ್ರೆಂಡ್ ಬರುತ್ತೆ. ಸೊ ಅದೇ ಥರ. ಆ್ಯಂಡ್ ಕ್ಯೂಟ್ ಕಿಚನ್ ಸೆಟ್ಸ್ ಎಲ್ಲ ಇತ್ತು ಮಕ್ಕಳು ಆಟಾಡೋದಕ್ಕೋಸ್ಕರ. ಈಗ ಪ್ಲಾಸ್ಟಿಕ್ಸ್ ಅದೆಲ್ಲ ಕೊಡೋ ಬದಲು ಈ ಥರದ್ದೇ ನಾವು ಮಕ್ಕಳಿಗೆ ಕೊಟ್ಟು ಆಟಾಡೋಕ್ಕೆ ಕೂಡ ಕೊಡ್ಬೋದು ಅಂತ ನನಗನ್ನಿಸ್ತು. ಎಲ್ಲ ಥರದ್ದು ಐಟಮ್ಸ್ ಕೂಡ ಇಲ್ಲಿ ಇತ್ತು ನೋಡಿ. ಈ ಥರ ಶೋ ಪೀಸಸ್ ಆಗಿರ್ಬೋದು ಮನೆ ಡೆಕೋರೇಟ್ ಮಾಡೋಕ್ಕೆ. ನಾನಂತೂ 4 ಇಯರ್ಸಿಂದ ಅನ್ಕೊತಿದ್ದೆ ಇಲ್ಲಿ ಬರಬೇಕು, ನೋಡಬೇಕು ಏನೇನು ಕಲೆಕ್ಷನ್ಸ್ ಇದೆ ನೋಡಿ, ನಾನು ಏನಾದರೂ ತೊಗೊಂಡೋಗೋಣ ಅಂತ. ಸೊ ಫೈನಲಿ 4 ಇಯರ್ಸ್ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೆ ಈ ಟೀ ಕಪ್ ಮಾತ್ರ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ಬಟ್ ನನ್ನ ಮಗಳು ಬಿಡೋದೇ ಇಲ್ಲ, ಏನಾದರೂ ಬಿಡ್ತಾಳೆ ಅಂತ ನಾನು ಅಷ್ಟೊಂದು ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಸಮ್ಮರ್ ಇರೋದ್ರಿಂದ ಮಡಿಕೆಯಲ್ಲಿ ನೀರು ಸ್ಟೋರ್ ಮಾಡೋದ್ರಿಂದ ತುಂಬಾ ಕೋಲ್ಡ್ ಆಗಿರುತ್ತಲ್ವ. ಸೊ ಆ ಥರ ಪಾಟ್ಸ್ ಆಗಿರ್ಬೋದು, ಮತ್ತು ಜಗ್ ಇರ್ಬೋದು, ನೀರು ಕುಡಿಯೋ ಜಗ್, ಆ ಥರ ಎಲ್ಲ ತುಂಬಾ ಈ ಥರದ್ದು ಇಲ್ಲ ಅಂತ ಹೇಳಂಗೆ ಇಲ್ಲ. ನಿಮ್ಗೆ ಏನಾದರೂ ಬೇಕು ಅಂದರೂ ಕೂಡ ಅವರು ಅದನ್ನು ಮಾಡಿಸಿ ಕೊಡ್ತಾರಂತೆ. ಸೊ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಇಲ್ಲಿ ಒಳಗೆ ಹೋದ್ಮೇಲೆ ಆಚೆ ಬರೋಕ್ಕೆ ಮನಸ್ಸಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಇದು ನೋಡಿ, ಆಚೆ ಕಡೆ ನಾವು ಶೋ ಪೀಸಸ್ ಆಗಿ ಇಡ್ತೀವಲ್ವ, ಸೊ ಆ ಥರದ್ದು ಐಟಮ್ಸ್ ಎಲ್ಲ ಆಯಿತು. ಮತ್ತು ಇಲ್ಲಿ ಕುಕ್ಕಿಂಗ್ ವೆಸಲ್ಸ್ ಎಲ್ಲ ಆಯಿತು. ಈಗ ಎಲ್ಲ ಕಡೆ ನೋಡಿ ಇದೇ ಟ್ರೆಂಡ್ ಆಗಿಬಿಟ್ಟಿದೆ, ಮಡಿಕೆಯಲ್ಲೇ ಕುಕ್ ಮಾಡೋದು. ಮತ್ತು ಈ ಥರ ಪಾಟ್ಸ್ ಆಗಿರ್ಬೋದು, ಹೂವೆಲ್ಲ ಹಾಕೋಕ್ಕೆ ಈ ಯಾವ ಥರ ಬೇಕು ಅಂತ ಹೇಳ್ತೀರಲ್ವ, ಆ ಥರ ನಿಮಗೆ ಅವರಲ್ಲಿ ರೆಡಿ ಮಾಡಿಕೊಡ್ತಾರೆ. ಮತ್ತು ತುಂಬಾ ಕ್ವಾಲಿಟಿ ಕೂಡ ಅಷ್ಟೇ, ತುಂಬಾ ಗಟ್ಟಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ನನಗೆ ಈ ಥರ ಪಾಟ್ಸ್ ಕೂಡ ತುಂಬಾ ಇಷ್ಟ ಆಯಿತು. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಈ ಥರ ಫ್ಲವರ್ ಬಾಸ್ಕೆಟ್ಸ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಂಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಅನಿಸ್ಬೋದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ಪ್ಲೇಟ್ಸ್ ಆಗಿರ್ಬೋದು, ಬೌಲ್ಸ್, ಈ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ. ಈ ಥರ ನೀವೇನಾದರೂ ಯುನೀಕಾಗಿ ಪಾಟ್ಸ್ ಹುಡುಕ್ತಾ ಇದ್ದರೆ ಆ ಥರ ಎಲ್ಲ ನಿಮಗೆ ಇಲ್ಲಿ ಸಿಕ್ಕತ್ತೆ. ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರತ್ತೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹಾಗೆ ನಾನಿವತ್ತು ಮನೇಲಿ ಯಾವ್ಯಾವ ಥರ ಚಪಾತಿನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಇದು ನಾರ್ಮಲ್ ಗೋಧಿ ಹಿಟ್ಟಿಗೆ ನೀರು ಹಾಕಿ ಕಲಸಿಟ್ಕೊಂಡಿರೋದು. ಈವನ್ ಆಯಿಲ್ ಕೂಡ ನಾನಿಲ್ಲಿ ಹಾಕಿಲ್ಲ, ಆ್ಯಂಡ್ ಉಪ್ಪು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ತುಂಬಾ ಡಿಫ್ರೆಂಟ್ ಯೂನಿಕ್ ಆಗಿರುತ್ತೆ. ಇವಾಗ ಹೇಗಿದ್ರು ಸಮ್ಮರ್ ಅಲ್ವಾ, ಸೊ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತಾನೆ ಇರಬೇಕು ಅಂತ ಅನಿಸ್ತಿರುತ್ತೆ. ಸೊ ಚಪಾತಿ ಹಿಟ್ಟಿಂದಾನೆ ಒಂದು 3-4 ಐಟಮ್ಸ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಕ್ವಿಕ್ ಆಗಿ ಅಂತ. ಸೊ ಈ ಥರ ನಾನು ಚಿಕ್ಕ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡ ಸೈಜ್ ಏನೂ ಬೇಕಾಗಲ್ಲ, ಒಂಥರ ಚಿಕ್ಕದು ಈಗ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ. ಸೊ ಇಷ್ಟು ಚಿಕ್ಕ ಸೈಜಲ್ಲಿ ನೀವು ಒಂದು ಬಾಲ್ಸ್ ಚಿಕ್ಕ ಉಂಡೆನ ಮಾಡ್ಕೊಳ್ಳಿ ಫಸ್ಟು. ಸೊ ಅದನ್ನು ನಾವು ಪೂರಿ ಇರುತ್ತಲ್ಲ, ಸೊ ಆ ಸೈಜ್ಗೆ ಸ್ವಲ್ಪ ಲಟ್ಟಿಸ್ಕೊಳ್ಬೇಕು. ತುಂಬಾ ಜಾಸ್ತಿಯಾಗಿ ಜಾಸ್ತಿ ಅಗಲವಾಗಿ ಏನು ಲಟ್ಟಿಸ್ಕೊಳೋದು ಬೇಡ. ಈಗ ನೋಡ್ತಿದ್ದೀರಲ್ವ, ಸೊ ಈ ಸೈಜ್ಗೆ ನೀವು ಎಲ್ಲಾನು ಈ ಥರ ನೀವು ಒತ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಎಲ್ಲ ಒತ್ತಾಗಿದೆ ಅಲ್ವಾ, ಸೊ ಈ ಥರ ನಾವು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು, ಇಲ್ಲಿ ಬೇಬಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತೀಯಾಳೆ ವಿಡಿಯೋ ಮಾಡುವಾಗ, ಸೊ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲದಕ್ಕೂ ಒಂದು ಹಾಫ್ ಸ್ಪೂನಷ್ಟು ಆಯಿಲ್ನ ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಮತ್ತೆ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಹಚ್ಕೊಳ್ಬಾರ್ದು, ಚೂರು ಲೈಟಾಗಿ. ಸೊ ಅದ್ರ ಮೇಲ್ಗಡೆ ಇನ್ನೊಂದು ಒತ್ತಿರೋ ಅಂಥ ಚಪಾತಿ ಇರುತ್ತಲ್ವ, ಸೊ ಅದನ್ನು ಪೂರಿ ಸೈಜಲ್ಲಿರೋ ಚಪಾತಿನ ಅದ್ರ ಮೇಲೆ ಇಟ್ಟು ಈ ಥರ ಲಟ್ಟಿಸ್ತಾ ಹೋಗಿ. ಸ್ವಲ್ಪ ತಿನ್ನಾಗೇ ಲಟ್ಟಿಸಿ, ಯಾಕಂದರೆ 2 ಚಪಾತಿ ಇರತ್ತಲ್ವ, ಸೊ ಚೆನ್ನಾಗಿ ಈ ಥರ ಒತ್ಕೊತಾ ಹೋಗಿ. ಫುಲ್ ಅದು ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದಾಗೋವರೆಗೂ ನೀವು ಚೆನ್ನಾಗಿ ಲಟ್ಟಿಸ್ಕೊಂಡ್ಮೇಲೆ ಈ ಥರ ಅರ್ಲೆಯಲ್ಲಿ ಚೆನ್ನಾಗಿ ಬಿಸಿ ಆಗಕ್ಕೆ ಬಿಡಿ. ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಆಯಿಲೆಲ್ಲ ಏನೂ ಆಗ್ತಾಯಿಲ್ಲ, ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ನಾನು ಈ ವಿಡಿಯೋನ ಸ್ಕಿಪ್ ಕೂಡ ಮಾಡಿಲ್ಲ.
ಸೊ ಆಯಿಲ್ ಹಾಕ್ದಿರಾನೆ ಎರಡೂ ಸೈಡ್ ಈ ಥರ ಚೆನ್ನಾಗಿ ನಾವು ಕುಕ್ ಮಾಡ್ಕೊಳ್ಬೇಕು. ಸ್ವಲ್ಪ ತಿರುಗಿಸಿ ಕುಕ್ ಮಾಡ್ತಾ ಇರಿ. ಒಂದು ಚಪಾತಿ ಒಂದು 70% ಬೇಯಬೇಕು, ಅಲ್ಲಿವರೆಗೂ ಈ ಥರ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ತುಂಬಾ ಯೂನಿಕ್ ಆಗಿರುತ್ತೆ ಆ್ಯಂಡ್ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಈಗ ಬೇಸಿಗೆ ರಜದಲ್ಲಂತೂ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ತಾನೆ ಇರ್ತಾರಲ್ವ. ಸೊ ಇದನ್ನು ಕೂಡ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು 70% ಅಷ್ಟು ಚಪಾತಿ ಬೆಂದಮೇಲೆ ಸುತ್ತ ಎಣ್ಣೆ ಹಾಕಬೇಕು, ಮಧ್ಯದಲ್ಲೆಲ್ಲ ಸುತ್ತ ಹಾಕಬೇಕು. ಈ ಥರ ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಅದಾದಮೇಲೆ ನೋಡಿ ನೀವು ಹಾಗೆ ಅದು ಲೇಯರ್ ಓಪನ್ ಆಗುತ್ತೆ. ಸೊ ಅದು ವೆರಿ ಥಿನ್ ಲೇಯರ್ ಥರ ಚಪಾತಿ ಬರುತ್ತೆ. ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ವ ಸೇಮ್ ಅದೇ ಥರನೇ ಬರುತ್ತೆ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಚಪಾತಿ ಕುಕ್ ಮಾಡುವಾಗ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕೂಡ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಿದೆ. ಸೊ ಈ ಹೋಟೆಲಲ್ಲೆಲ್ಲ ಇಷ್ಟು ತಿನ್ನಾಗಿ ಹೇಗೆ ಚಪಾತಿ ಮಾಡ್ತಾರೆ ಅಂತ ಏನಾದರೂ ಡೌಟ್ ಇದ್ದರೆ ಅದನ್ನು ನಾನು ಇವತ್ತು ಕ್ಲಾರಿಫೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಚಪಾತಿಗೆ ಇದು ನಾರ್ಮಲಾಗಿ ಈ ಥರ ನಾರ್ಮಲ್ ನೀವು ಹೇಗೆ ಚಪಾತಿ ಲಟ್ಟಿಸ್ಕೊತೀರ ಅಲ್ವಾ, ಸೊ ಅದೇ ಥರ ಲಟ್ಟಿಸ್ಕೊಳ್ಳಿ. ಸೊ ಇದನ್ನು ಹಾಗೆ ನಾವು ಅರಳೆ ಮೇಲೆ ಹಾಕಿ ಬೇಯಿಸ್ಕೊಳೋದಷ್ಟೇ. ಸೊ ಇದು ನಾರ್ಮಲ್ ಚಪಾತಿ ಥರನೇ. ಸೊ ಇದನ್ನು ನಾವು ಈ ಥರ ಸುತ್ತ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒತ್ತಿ ಬೇಯಿಸ್ಕೋಬೇಕು. ಸೊ ಅದರಿಂದ ಚಪಾತಿ ಚೆನ್ನಾಗಿ ಉಬ್ಕೊಳುತ್ತೆ. ಆ್ಯಂಡ್ ನೆನಪಿರಲಿ ಎಲ್ಲನೂ ಐ ಫ್ಲೇಮಲ್ಲಿ ನಾವು ಬೇಯಿಸ್ಕೊತಾ ಇರೋದು. ಸೊ ಈ ಥರ ನಾವು ಚಪಾತಿ ಮಾಡೋದ್ರಿಂದ ಆರಾಮಾಗಿ 3 to 4 days ಬರುತ್ತೆ ಹಾಳಾಗ್ದಿರ. ಸೊ ನೋಡ್ತಿದ್ದೀರಲ್ವ, ಈ ಥರ ಬಟ್ಟೆಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಸುತ್ತ ಬೇಯಿಸ್ಕೊಳ್ಳಿ. ಆ್ಯಂಡ್ ಆಯಿಲ್ನ ಇಲ್ಲಿ 1 ಡ್ರಾಪ್ ಕೂಡ ನಾವು ಹಾಕ್ತಾ ಇಲ್ಲ, ಬಟ್ ಸ್ಟಿಲ್ ಚಪಾತಿ ಅಷ್ಟೇ ಸಾಫ್ಟ್ ಆಗಿರುತ್ತೆ. 3 daysವರೆಗೂ ನಾವು ಇದನ್ನು ಇಟ್ಕೊಂಡು ತಿನ್ಬೋದು. ಸೊ ನೆಕ್ಸ್ಟ್ ಚಪಾತಿಗೆ ನಾನಿಲ್ಲಿ ನಾರ್ಮಲಾಗಿ ಹೇಗೆ ಚಪಾತಿ ಲಟ್ಟಿಸ್ಕೊತೀವಿ ಅಲ್ವಾ, ಸೊ ಆ ಥರ ಸ್ವಲ್ಪ ಲಟ್ಟಿಸ್ಕೊಳ್ಬೇಕು, ಈ ಪೂರಿ ಸೈಜ್ ಆಗೋಷ್ಟು. ಸೊ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಿದ್ದೀನಿ. ಇಲ್ಲ ನಾನು ಜಾಸ್ತಿ ಯಾಕೆ ಹಾಕ್ಕೊತಿದ್ದೀನಿ ಅಂದರೆ ಇದು ಮನೇಲೇ ಮಾಡಿರೋದು ಆ್ಯಂಡ್ ಹಾಗೆ ಇದು ಅಷ್ಟು ಖಾರ ಇಲ್ಲ. ಸೊ ಆದ್ದರಿಂದ ಇದನ್ನು ನಾನು ಹಾಕ್ಕೊತಿದ್ದೀನಿ. ತುಂಬ ಖಾರ ಇದೆ ಅಂದರೆ ನೀವೊಂದು 1/2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಗೆ ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಆಯಿಲ್ ಹಾಕ್ಕೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಈ ಥರ ಚಪಾತಿಗೆ ನಿಮ್ಗೆ ಯಾವುದೇ ಥರ ಚಟ್ನಿ, ಸಾಸ್ ಅಥವಾ ಪಲ್ಯ, ಸಾಂಬಾರು ಏನೂ ಬೇಕಾಗಲ್ಲ. ಸೊ ಇದರಲ್ಲೇ ಮಸಾಲ ಇರೋದ್ರಿಂದ ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಇದನ್ನು ಮಕ್ಕಳಿಗೆ ಕೊಡ್ಬೋದು, ನೀವು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ಜೊತೆ ತುಪ್ಪ ಒಂದಿದ್ರೆ ಸಾಕು, ತುಂಬಾ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಮತ್ತು ಈ ಥರ ನಾವು ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಚಪಾತಿ ಥರನೇ ಒತ್ಕೊಬೇಕಾಗತ್ತೆ. ಇದು ತುಂಬ ತಿನ್ನಾಗಿ ಬರಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದು ಬಿಸಿ ಬಿಸಿ ಇದ್ದಾಗ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಕ್ವಿಕ್ಕಾಗಿ ಕೂಡ ಆಗುತ್ತೆ ಇದು. ಇದನ್ನು ನೀವು ಲಂಚ್ ಬಾಕ್ಸಿಗೆ ಕೂಡ ಬೆಳಗ್ಗೆ ತುಂಬ ಟೈಮ್ ಕಡಿಮೆ ಇದೆ ಅನ್ನೋ ಟೈಮಲ್ಲಿ 2 ಪಲ್ಯ ಚಪಾತಿ 2 ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನು ಅಷ್ಟೇ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ಆಯಿಲ್ ಬೇಕಾಗುತ್ತೆ, ಬಿಕಾಸ್ ನಾವು ಮಧ್ಯ ಮಸಾಲ ಹಾಕಿರೋದ್ರಿಂದ, ಅಂದರೆ ಖಾರದ ಪುಡಿ ಎಲ್ಲ ಪೌಡರ್ಗಳು ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ. ಸೊ ಅದರಿಂದ ಇದಕ್ಕೆ ನಾವು ಫಸ್ಟಿಗೆ ಸುತ್ತ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ನೆಕ್ಸ್ಟಿಗೆ ನಾನಿಲ್ಲಿ ಎಗ್ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ, ಹಾಗೆ ಸುಮಾರಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಚಪಾತಿ ಕೂಡ ನಿಮಗೆ ಯಾವುದೇ ಥರದ ಸೈಡ್ ಡಿಶ್ ಬೇಕಾಗೋದಿಲ್ಲ, ಚಟ್ನಿ ಸಾಂಬಾರು ಅಥವಾ ಏನೂ ಬೇಕಾಗಲ್ಲ. ಸೊ ಇಲ್ಲಿ ನಾನು 1 ಮೊಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಖಾರದ ಪುಡಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವಿಲ್ಲಿ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಖಾರದ ಪುಡಿ ಬೇಡ ಅಂತ ಅನ್ಸತ್ತಲ್ಲ, ಕೆಲವ್ರು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಅದರಿಂದ ನೀವಿಲ್ಲಿ ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈ ಥರ ಒಂದು ಚಪಾತಿ 30% ಕುಕ್ ಆಯಿತು ಅನ್ನೋವಾಗ ನಾವು ಇಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿರ್ತೀವಲ್ಲ ಎಗ್ನ, ಸೊ ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ನೆನಪಿರಲಿ, ನಾನು ಇದಕ್ಕೂ ಯಾವುದೇ ಥರದ ಆಯಿಲ್ನ ನಾನು ಯೂಸ್ ಮಾಡಿಲ್ಲ. ಮಕ್ಳಿಗೆ ಕೊಡೋದ್ರಿಂದ ತುಂಬ ಆಯಿಲ್ ಕಡಿಮೆ ಇರಲಿ ಅಂತ ನಾನು ಅಂದ್ಕೊಂಡು ತುಂಬಾ ಚಪಾತಿಗಳಿಗೆ ನಾನು ಆಯಿಲ್ನ ಬಳಸ್ತಿಲ್ಲ. ಸೊ ಹೆಲ್ತಿಯಾಗಿ ಕೂಡ ಇರುತ್ತೆ, ಮನೇಲೇ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ರೆಡಿ ಆಗೋಗುತ್ತೆ. ಸೊ ಈಗ ಇನ್ನು ಮಿಕ್ಕಿರೋ ಒಂದು ಅರ್ಧ ಮೊಟ್ಟೆನ ನಾನು ಇನ್ನೊಂದು ಕಡೆ ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿನೇ ಅನ್ಸಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ವ ಯಾವ್ಯಾವ ಥರ ಚಪಾತಿ ಆಯಿತು. ಇದು ನೋಡ್ತಿದ್ದೀರಲ್ವ, ಇದು ಬಂದ್ಬಿಟ್ಟು ಎಗ್ ಚಪಾತಿ. ಸೊ ಈಗ ನಾವು ಯಾವ್ಯಾವ ಚಪಾತಿ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ. ಇದು ಬಂದ್ಬಿಟ್ಟು ಮಸಾಲ ಚಪಾತಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಇದಕ್ಕೆ.
ಆ್ಯಂಡ್ ನೆಕ್ಸ್ಟ್ ನಾನು ಈ ಒಂದು ಚಪಾತಿ ತೋರಿಸ್ತಿದ್ದೀನಲ್ಲ, ಇದು ನಾರ್ಮಲ್ ಚಪಾತಿ. ಸೊ ಆಯಿಲ್ ಹಾಕ್ದಿರ ಮಾಡಿರೋದು. ಒಂದು 3 ಡೇಸ್ ಇಟ್ಕೊಂಡು ತಿನ್ಬೋದು ಈ ಚಪಾತಿನ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಲೇಯರ್ಡ್ ಚಪಾತಿ. ಒಂದೇ ಚಪಾತಿಯಲ್ಲಿ 2 ಲೇಯರ್ ಬರುತ್ತೆ. ತುಂಬಾ ತಿನ್ನಾಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ಪೇಪರ್ ಚಪಾತಿ ಥರ ಇರುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಅನಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.